ನಮಸ್ಕಾರ ಸ್ನೇಹಿತರೆ. ಪೂರ್ವಕಾಲದಲ್ಲಿ ಮಧುರಾಪುರ ಎಂಬ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡ್ತಿದ್ದ. ಅವನ ಮನೆಯಲ್ಲಿ ಅವನ ಜೊತೆ ಸೇರಿ ಹೆಂಡತಿ ಹಾಗೂ 3 ಮಕ್ಕಳಿದ್ರು. ಆ ಬ್ರಾಹ್ಮಣ ತುಂಬಾ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದ. ಆದ್ರೆ ಹಣೆ ಬರಹ ಸರಿ ಇಲ್ಲದೆ ಅವನಿಗೆ ಯಾವುದೇ ಸರಿಯಾದ ಕೆಲಸ ಸಿಗ್ಲಿಲ್ಲ. ಇದರಿಂದ ಅವನು ಮನೆ ನಡೆಸೋಕೆ ತುಂಬಾನೇ ಕಷ್ಟಪಡ್ತಿದ್ದ. ಅವನಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದ್ದುದ್ರಿಂದ ಪ್ರತಿದಿನ ಊಟ ಸಿಗೋದು ಕೂಡ ಕಷ್ಟ ಆಗ್ತಿತ್ತು. ಎಷ್ಟು ಕಷ್ಟಪಟ್ರು ಸಿಕ್ಕಿರೋ ಎಲ್ಲಾ ಕೆಲಸ ಮಾಡ್ತಾ ಇದ್ರು, ನಮ್ಮ ಜೀವನದಲ್ಲಿ ಕಷ್ಟ ಮಾತ್ರ ಹೋಗ್ತಾ ಇಲ್ವಲ್ಲ ಅಂತ ಅವನ ಹೆಂಡತಿ ಪ್ರತಿದಿನ ಕೊರಗ್ತಾ ಇದ್ಲು. ಆ ಬ್ರಾಹ್ಮಣ ಅವನ ಮನೆ ನಡೆಸೋಕೆ ಹಾದಿ ಬೀದಿಲಿ ಕೂತ್ಕೊಂಡು ವೇದಗಳನ್ನ ಓದೋದು, ಯಾರಾದ್ರೂ ಚಿಲ್ಲರೆ ಕಾಸು ಹಾಕಿದ್ರೆ ಅದನ್ನ ಆಯ್ಕೊಂಡು ಮನೆಗ್ ಬರೋದು, ಇನ್ನು ಅಪರೂಪವಾಗಿ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಯಜ್ಞ ಹೋಮ ಮಾಡಿ ದುಡ್ಡು ಸಂಪಾದನೆ ಮಾಡ್ತಿದ್ದ. ಆದ್ರೆ ಪ್ರತಿದಿನ ಯಾವ ಮನೆಯಲ್ಲೂ ಯಜ್ಞ ಹೋಮ ಪೂಜೆ ಮಾಡಲ್ಲ. ಇನ್ನು ಹಾದಿ ಬೀದಿಲಿ ವೇದಗಳನ್ನ ಓದಿದ್ರೆ ಜನ ದುಡ್ಡು ಹಾಕಬಹುದು, ಹಾಕದೆ ಕೂಡ ಇರ್ಬೋದು. ಕನ್ಫರ್ಮ್ ಆಗಿ ಅವನಿಗೆ ದುಡ್ಡು ಸಿಗುತ್ತೆ ಅಂತ ಹೇಳೋಕೆ ಆಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅವನು ಅವನ ಹೆಂಡತಿ ಮಕ್ಕಳು 1 ಹೊತ್ತು ತಿಂದ್ರೆ 2 ಹೊತ್ತು ಉಪವಾಸ ಇರ್ಬೇಕಾಗ್ತಿತ್ತು. ಒಂದೊಂದ್ಸಲ 1-2 ದಿನಗಳು ಕೂಡ ತಿನ್ನೋಕೇನು ಇರ್ತಾ ಇರ್ಲಿಲ್ಲ. ಸರಿಯಾಗಿ ಊಟ ಇಲ್ಲದೆ ಹೆಂಡತಿ ಆರೋಗ್ಯ ಕೂಡ ಹಾಳಾಯ್ತು. ತಿನ್ನೋಕೆ ಗತಿ ಇಲ್ಲ ಅಂದ್ಮೇಲೆ ಚಿಕಿತ್ಸೆ ಎಲ್ಲಿಂದ ತಾನೇ ಕೊಡ್ಸೋಕಾಗುತ್ತೆ ಹೇಳಿ? ಆ ಹೆಣ್ಣು ಪ್ರತಿದಿನ ನೋವಿಂದ ಒದ್ದಾಡ್ತಾ ಇರ್ತಿದ್ಲು. ಒಂದು ದಿನ ಆ ಬ್ರಾಹ್ಮಣ ತುಂಬಾನೇ ಮನನೊಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ಮುಂದೆ ಕೂತ್ಕೊಂಡು ಎಲ್ಲಾ ಕಷ್ಟ ಹೇಳ್ಕೊಂಡು, ಶಿವಪ್ಪ, ನಿನ್ನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ಹೇಳ್ತಾರೆ. ಏನು ಕರ್ಮ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಹೋಗ್ಲಿ, ಈ ದರಿದ್ರ ನನ್ನಿಂದಾನೇ ಕೊನೆಯಾಗ್ಲಿ ಅನ್ಕೊಂಡ್ರೆ ನನಗೆ ಮದುವೆ ಬೇರೆ ಮಾಡಿದ್ಯಾ, 3 ಮಕ್ಕಳನ್ನ ಕೂಡ ಕೊಟ್ಟಿದ್ಯಾ. ದುಡ್ಡಿಲ್ಲದೆ ಮನೆಗೆ ಹೋದ ಪ್ರತಿ ಸಲ ಹೆಂಡತಿ ಮಕ್ಕಳ ಮುಖಾನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನ, ನನ್ನ ಹೆಂಡತಿ ಮಕ್ಕಳನ್ನ ಎಲ್ರನ್ನೂ ಕೂಡ ನಿನ್ನ ಹತ್ರ ಕರ್ಕೊಂಬಿಡು. ನಾನೊಬ್ಬನೇ ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ತುಂಬಾ ಹೀನಾಯವಾಗುತ್ತೆ ಅಂತ ಕಣ್ಣೀರಾಕ್ದ. ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರಲ್ಲ, ಇನ್ನು ದೇವ್ರು ಕರಗದೆ ಇರ್ತಾನ? ಅದೇ ದಿನ ರಾತ್ರಿ ಆ ಬ್ರಾಹ್ಮಣನಿಗೆ ಒಂದು ಒಳ್ಳೆ ಕನಸು ಬಿತ್ತು. ಶ್ರೀ ಮಹಾಲಕ್ಷ್ಮಿ ಅವನ ಕನಸಲ್ಲಿ ಕಾಣಿಸ್ಕೊಂಡು ಈ ರೀತಿ ಹೇಳಿದ್ರು, ಓ ಬ್ರಾಹ್ಮಣ, ನಿನ್ನ ಕಣ್ಣೀರಿಗೆ ಕರಗಿದ ನನ್ನ ಅಣ್ಣ ಪರಮೇಶ್ವರ ನನ್ನನ್ನ ಇಲ್ಲಿ ಕಳಿಸಿದ್ದಾರೆ. ನೀನು ನಿನ್ನ ಕಷ್ಟಗಳನ್ನ ಹೋಗಲಾಡಿಸ್ಕೊಳ್ಳೋಕೆ ಗುರುವಾರ ವ್ರತ ಮಾಡು, ಭಕ್ತಿಯಿಂದ ನನ್ನನ್ನ ಪೂಜೆ ಮಾಡು ಅಂತ ವ್ರತದ ನಿಯಮಗಳು, ವ್ರತ ಮಾಡುವಂತ ವಿಧಾನ ಎಲ್ಲ ಕೂಡ ಹೇಳ್ಕೊಟ್ರು. ನಿನ್ನ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಸಂಪತ್ತು ಸಿಗುವಂತೆ ನಾನು ಮಾಡ್ತೀನಿ ಅಂತ ಹೇಳಿ ಮಹಾಲಕ್ಷ್ಮಿ ಮಾಯ ಆದ್ರು. ಇನ್ನು ಬ್ರಾಹ್ಮಣ ನಿದ್ದೆಯಿಂದ ಎದ್ದು ಅವನ ಹೆಂಡತಿಗೆ ಕನಸಿನ ಬಗ್ಗೆ ಹೇಳ್ದ. ಅವನ ಹೆಂಡತಿ ಕೂಡ ತುಂಬಾನೇ ಸಂತೋಷ ಪಟ್ಲು. ಇನ್ನು ಗುರುವಾರ ಬಂದ ತಕ್ಷಣ ಆ ಬ್ರಾಹ್ಮಣ ದಂಪತಿಗಳು ಬೆಳಗಿನ ಜಾವಾನೆ ಎದ್ದು ಸ್ನಾನ ಮಾಡಿಕೊಂಡು ಒಗೆದು ಒಣಗಿರುವಂತ ಶುಚಿಯಾದ ಬಟ್ಟೆಗಳನ್ನ ಹಾಕೊಂಡು ಮನೆ ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ಟಿ ಹೊಸಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟಿಟ್ಟು ಪುಟ್ಟ ರಂಗೋಲಿ ಬಿಡಿಸಿ ಅದನ್ನ ಅರಿಶಿಣ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಮನೆಯೆಲ್ಲ ಕೂಡ ಚೆನ್ನಾಗಿ ಗುಡಿಸಿ ಒರೆಸಿ ಗೋಮೂತ್ರನ ಮನೆಯೆಲ್ಲ ಚಿಮುಕಿಸ್ಕೊಂಡು ಆಮೇಲೆ ಒಂದು ಪುಟ್ಟ ಮಣೆ ಹಾಕಿ ಅದರ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಮೇಲೆ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಅರಿಶಿಣದಲ್ಲಿ ಮಹಾಲಕ್ಷ್ಮಿ ಬೊಂಬೆಯನ್ನ ತಯಾರಿಸಿ ಕೂರಿಸಿ ಆಕೆಯನ್ನ ಕೆಂಪು ಗುಲಾಬಿ ಹೂವು, ದಾಸವಾಳ ಹೂವು ಮತ್ತೆ ತುಳಸಿ ಎಲೆಗಳಿಂದ ಪೂಜೆ ಮಾಡಿ, ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನ ತಂದು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಆ ಬೆಲ್ಲವನ್ನೇ
ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ರು. ಗಂಡ ಹೆಂಡತಿ ಇಬ್ರು ಉಪವಾಸ ಇದ್ದು ಲಕ್ಷ್ಮೀದೇವಿ ಕೀರ್ತನೆಗಳು, ಮಂತ್ರಗಳು, ಅಷ್ಟೋತ್ತರಗಳು ಮುಂತಾದವುಗಳನ್ನ ಭಕ್ತಿಯಿಂದ ಓದಿದ್ರು. ಈ ರೀತಿ ಒಂದು ಗುರುವಾರ ಮಾಡಿದ ತಕ್ಷಣ ಅವನ ಹೆಂಡತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತು. ಹಾಗಾಗಿ ಆ ಬ್ರಾಹ್ಮಣ ದಂಪತಿಗಳು 2ನೇ ಗುರುವಾರ ಕೂಡ ಇದೇ ರೀತಿ ವ್ರತ ಮಾಡಿದ್ರು. ಆ ವ್ರತ ಫಲದಿಂದ ಅವನ ಹಿರಿ ಮಗನಿಗೆ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತನ ಕೆಲಸ ಸಿಕ್ತು. ಇದರಿಂದ ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತು. ಹಾಗಾಗಿ 3ನೇ ಗುರುವಾರ ಲಕ್ಷ್ಮೀದೇವಿ ಫೋಟೋ ತಂದುಕೊಂಡು ದೇವಿಗೆ ನೈವೇದ್ಯವಾಗಿ ಸಿಹಿ ಪೊಂಗಲ್ ತಯಾರಿಸಿ 3 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರು ಬ್ರಾಹ್ಮಣ ದಂಪತಿಗಳು. ಆ ವ್ರತ ಮಾಡಿದ ಮೇಲೆ ಒಬ್ಬ ಶ್ರೀಮಂತ ವ್ಯಾಪಾರಿ ಅವನ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋಕೆ ಈ ಬ್ರಾಹ್ಮಣನನ್ನ ನೇಮಿಸಿ ಅವನ ಒಂದು ಮನೆಯನ್ನ ಬ್ರಾಹ್ಮಣ ಕುಟುಂಬ ಸಮೇತವಾಗಿ ವಾಸ ಮಾಡೋಕೆ ಬಿಟ್ಕೊಟ್ಟ. ಇದರಿಂದ ಬ್ರಾಹ್ಮಣನಿಗೆ ಸಂಬಳ ಬರೋಕೆ ಶುರುವಾಯಿತು. ಆ ಶ್ರೀಮಂತನ ಮನೆಯಲ್ಲಿ 3 ಹೊತ್ತು ಊಟ ಕೂಡ ಸಿಗ್ತಾ ಇತ್ತು. ಹಾಗೆ ಪ್ರತಿ ಹಬ್ಬಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬಕ್ಕೆ ಬಟ್ಟೆ ಕೂಡ ಕೊಡ್ತಾ ಇದ್ದ. ಇನ್ನು ಬ್ರಾಹ್ಮಣನಿಗೆ ಕಷ್ಟ ಅನ್ನೋದು 50% ಹೊರಟೋಯ್ತು. ಆ ಬ್ರಾಹ್ಮಣ ದಂಪತಿಗಳು 4ನೇ ಗುರುವಾರ ಪೂಜೆಗೋಸ್ಕರ ಲಕ್ಷ್ಮೀದೇವಿಯ ಬೆಳ್ಳಿ ವಿಗ್ರಹವನ್ನ ಮನೆಗೆ ತಂದ್ರು. ಪೊಂಗಲ್, ಪಾಯಸ ಹಾಗೂ ಪುಳಿಯೋಗರೆನ ನೈವೇದ್ಯವಾಗಿ ಸಮರ್ಪಿಸಿ 5 ಜನ ಬ್ರಾಹ್ಮಣರಿಗೆ ಊಟ ಹಾಕಿದ್ರು. ಅದರ ನಂತರ ಆ ಬ್ರಾಹ್ಮಣ ಸ್ವಂತ ಮನೆ ಕಟ್ಕೊಂಡ. 5ನೇ ಗುರುವಾರ ಪೂಜೆ ಮಾಡಿ 5 ರೀತಿಯಾದ ನೈವೇದ್ಯ ತಯಾರಿಸಿ 10 ಜನ ಬ್ರಾಹ್ಮಣರಿಗೆ ಊಟ ಹಾಕಿದ್ರು. ಇದರ ನಂತರ ಬ್ರಾಹ್ಮಣನ ಹೆಂಡತಿ ಮೈ ತುಂಬಾ ಒಡವೆಗಳು ಬಂತು. ಹೀಗೆ ಬ್ರಾಹ್ಮಣ ಪ್ರತಿ ಗುರುವಾರ ನಿಲ್ಲಿಸದೆ ವ್ರತ ಮಾಡ್ತಿದ್ದ. ಅವನು ವ್ರತ ಮಾಡಿದ ನಂತರ ಅವನ ಜೀವನದಲ್ಲಿ ಒಂದೊಂದು ಬದಲಾವಣೆ ನಡೀತಾ ಇತ್ತು. ಕೆಲವೇ ದಿನಗಳಲ್ಲಿ ಆ ಬ್ರಾಹ್ಮಣ ಅವನ ಗ್ರಾಮದಲ್ಲೇ ದೊಡ್ಡ ಶ್ರೀಮಂತರ ಪಟ್ಟಿಗೆ ಸೇರ್ಕೊಂಡ. ಈ ವ್ರತದಿಂದಲೇ ನನ್ನ ಜೀವನ ಬದಲಾಯಿತು ಅಂತ ಎಲ್ಲರ ಹತ್ರ ಬ್ರಾಹ್ಮಣ ಗರ್ವದಿಂದ ಹೇಳ್ಕೊಳ್ತಾ ಇದ್ದ. ಆ ಬ್ರಾಹ್ಮಣ ಅಷ್ಟೊಂದು ದೊಡ್ಡ ಶ್ರೀಮಂತ ಆದ್ಮೇಲೂ ಕೂಡ ಅವನು ಹಣವನ್ನ ದುಂಡು ವೆಚ್ಚ ಮಾಡದೆ ತುಂಬಾ ಜಾಗ್ರತೆಯಿಂದ ಖರ್ಚು ಮಾಡ್ತಿದ್ದ. ಕೇವಲ ಧರ್ಮ ಕಾರ್ಯಕ್ಕಾಗಿ ಮಾತ್ರನೇ ಹಣ ಖರ್ಚು ಮಾಡ್ತಿದ್ದ. ಆ ಗ್ರಾಮದಲ್ಲಿರೋ ಬಡವರಿಗೆ ಪ್ರತಿದಿನ ಊಟ ಹಾಕ್ತಿದ್ದ. ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಿದ್ದ. ಅವನಂತೆ ಎಲ್ರೂ ಗುರುವಾರ ಮಹಾಲಕ್ಷ್ಮಿಯನ್ನ ಪೂಜಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಲಕ್ಷ್ಮೀದೇವಿ ದೇವಸ್ಥಾನ ಕೂಡ ಕಟ್ಟಿಸ್ದ. ಈ ರೀತಿ ಆ ಬ್ರಾಹ್ಮಣ ಕೇವಲ ಶ್ರೀಮಂತ ಅಂತ ಮಾತ್ರ ಅಲ್ಲದೆ ಧರ್ಮಾತ್ಮ, ದಯಾಮಯಿ, ಪುಣ್ಯಾತ್ಮ ಅನ್ನೋ ಹೆಸರುಗಳನ್ನ ಕೂಡ ಸಂಪಾದನೆ ಮಾಡಿಕೊಂಡ. ಅವನ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅವರಿವರ ಬಾಯಿಂದ ಹೋಗಿ ಮಹಾರಾಜನ ಕಿವಿಗೂ ಕೂಡ ಬಿತ್ತು. ಮಹಾರಾಜ ಆ ವ್ರತದ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅನ್ನೋ ಕೋರಿಕೆಯಿಂದ ಆ ಬ್ರಾಹ್ಮಣನನ್ನ ಅವನ ಆಸ್ಥಾನಕ್ಕೆ ಕರೆಸ್ದ. ಇನ್ನು ಬ್ರಾಹ್ಮಣ ಮಹಾರಾಜನಿಗೆ ಗುರುವಾರ ವ್ರತ ಮಾಡೋ ಪೂರ್ತಿ ವಿಧಾನವನ್ನ ಹೇಳ್ಕೊಟ್ಟ. ಕೂಡಲೇ ಮಹಾರಾಜ ಅವನ ರಾಜ್ಯದ ಪ್ರಜೆಗಳಿಗೆ ಪ್ರತಿ ಗುರುವಾರ ಈ ವ್ರತಾನ ಮಾಡುವಂತೆ ಆದೇಶಿಸಿದ. ಅಂದಿನಿಂದ ಪ್ರತಿ ಗುರುವಾರ ಆ ರಾಜ್ಯದ ಎಲ್ಲಾ ಪ್ರಜೆಗಳು ಕೂಡ ಈ ವ್ರತ ಮಾಡೋಕೆ ಶುರು ಮಾಡಿದ್ರು. ಅದರ ಫಲದಿಂದ ಆ ರಾಜ್ಯದಲ್ಲಿ ವ್ಯವಸಾಯ ಅಭಿವೃದ್ಧಿಯಾಯಿತು. ವ್ಯಾಪಾರಗಳು ಲಾಭನ ತಂದುಕೊಡ್ತು. ಪ್ರಜೆಗಳು ಶಾಂತಿ ಮತ್ತು ಐಶ್ವರ್ಯದಿಂದ ಬದುಕಿದ್ರು. ಈ ವ್ರತದ ಮಹಿಮೆ ಏನಂದ್ರೆ ಇದನ್ನ ಬಿಡದಂತೆ ಭಕ್ತಿಯಿಂದ, ನಂಬಿಕೆಯಿಂದ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತೆ, ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಲಾಭ ಸಿಗುತ್ತೆ, ಮಹಾಲಕ್ಷ್ಮಿ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಈ ಕತೆ ಕೇಳಿದ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ನಂಬಿಕೆ ಇಟ್ಟು ಗುರುವಾರಗಳಂದು ಮಹಾಲಕ್ಷ್ಮಿಯನ್ನು ಈ ಕಥೆಯಲ್ಲಿ ಹೇಳಿರೋ ಪ್ರಕಾರ ಪೂಜೆ ಮಾಡಿ ನೋಡಿ. 1-2 ವಾರಗಳಲ್ಲೇ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ಸಿರಿ, ಸಂಪತ್ತು ಹೆಚ್ಚಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.